always with the family, and I think he brought happiness to the family again was because of Sam Krishna. ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಚಿನ್ನೇಗೌಡರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ಅಂತಿಮ ದರ್ಶನಕ್ಕೆ ಚಿನ್ನೇಗೌಡರು ಆಗಮಿಸಿದ್ದಾರೆ. ಸೊ ಹಾಗೆ ಸಾಕಷ್ಟು ಗಣ್ಯರು ಅವರ ಆಪ್ತ ನಂಟಿನ ವ್ಯಕ್ತಿಗಳು ಭಾಳಷ್ಟು ಬರ್ತಿದ್ದಾರೆ. ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಭಾಳ ಡಿಗ್ನಿಫೈಡ್ ಆಗಿ ಅವರೊಂದು ರಾಜಕೀಯ ಜೀವನ ಮತ್ತು ಆಕರ್ಷಕ ನಾಯಕ ಎಸ್ ಎಂ ಕೃಷ್ಣರವರು ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷವಾದಂಥ ಒಂದು ಪ್ರಯತ್ನಗಳನ್ನು ತಮ್ಮ ಆಡಳಿತ ಮತ್ತು ಅಭಿವೃದ್ಧಿ ಮುಖಾಂತರ ಈ ರಾಜ್ಯಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಪ್ರಭಾವವನ್ನು ಕರ್ನಾಟಕದ ಜನರ ಮೇಲೆ ಅವರು ಬೀರಿದ್ದಾರೆ. ಅವರು ಕೊಟ್ಟಂಥ ಕೊಡುಗೆಗಳು, ಅವರು ವಿಶೇಷವಾಗಿ ಬೆಂಗಳೂರಿನ ITBT ಮತ್ತು ವಿಕಾಸಸೌಧ ನಿರ್ಮಾಣ, ಹಾಗೆಯೇ ಮೈಸೂರು ಮತ್ತು ಬೆಂಗಳೂರಿನ ಹೆದ್ದಾರಿ, ಕಾವೇರಿ ನೀರಾವರಿ ನಿಗಮ, ಹಾಗೆಯೇ ನಂಜುಂಡಪ್ಪನವರ ವರದಿ, ಉತ್ತರ ಕರ್ನಾಟಕದ ಮತ್ತು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದಂಥ ಒಂದು ಸಮಿತಿ. ಹೀಗೆ ಹೇಳ್ತಾ ಹೊರಟ್ರೆ ಭಾಳ ದೊಡ್ಡ ಪ್ರಯತ್ನಗಳನ್ನು ಮುಖ್ಯಮಂತ್ರಿಗಳಾಗಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ, ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ವಿಧಾನಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಲೋಕಸಭೆಯ ಸದಸ್ಯರಾಗಿ, ಹಾಗೆಯೇ ರಾಜ್ಯಸಭೆಯ ಸದಸ್ಯರಾಗಿ, ಹಾಗೆಯೇ ರಾಜ್ಯ ಸಚಿವರಾಗಿ ಕೇಂದ್ರದಲ್ಲಿ, ಹಾಗೆಯೇ ಕ್ಯಾಬಿನೆಟ್ ಸಚಿವರಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ಸ್ಪೀಕರ್ ಆಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಹೀಗೆ ವಿವಿಧ ಹಂತಗಳಲ್ಲಿ ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಮತ್ತೊಮ್ಮೆ ಅವರಿಗೆ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.